ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ಈಗ ನಾನು ತೋರಿಸ್ತಕ್ಕಂಥ ಬಿಲ್ಡಿಂಗ್ ಆ್ಯಕ್ಚುಲಿ ಡೂಪ್ಲೆಕ್ಸ್ ಹೌಸ್. ಆ್ಯಕ್ಚುಲಿ ಇದು ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮಗೆ 2040, ಟೋಟಲ್ 800 ಸ್ಕ್ವೇರ್ ಫೀಟು, ಕಂಪ್ಲೀಟ್ಲಿ ಕಾರ್ನರ್ ಹೌಸ್ ಅಂತಲೇ ಹೇಳ್ಬೋದು. ಈಸ್ಟ್ ಫೇಸ್ ಪ್ರಾಪರ್ಟಿ, ಕಾರ್ನರ್ ಪ್ರಾಪರ್ಟಿ ನೋಡಿ. ಆಲ್ರೆಡಿ ಕಂಪ್ಲೀಟಾಗಿ ನಿಮಗೆ ವೈಡ್ ಕಾಂಕ್ರೀಟ್ ರೋಡ್ ಕೂಡ ಇದೆ. ಸೊ ಲೇಔಟಿಗೆ ಎಂಟ್ರಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನೋಡ್ತಾ ಇರ್ಬೋದು ನೀವು ಲೇಔಟ್ ಎಂಟ್ರಿ. ಸೊ ನಿಯರ್ ಬೈ ವಿದ್ಯಾರಣ್ಯಪುರ. ಆ್ಯಕ್ಚುಲಿ ವಿದ್ಯಾರಣ್ಯಪುರಗೆ ಇದು 6 ಕಿಲೋಮೀಟರ್ ಆಗುತ್ತೆ. ಸೊ ಪಂಚಾಯತ್ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ಬಿ ಡಿ ಎ ಶಿವರಾಮ್ಕರ್ ಅಂತ ಲೇಔಟ್ ನಿಯರ್ ಬೈ ಇರ್ತಕ್ಕಂಥ ಮನೆ ಆ್ಯಕ್ಚುಲಿ ಇದು. ಸೊ ನೀವೇನಾದರೂ ಮಿಡಲ್ ಕ್ಲಾಸ್ ಬಜೆಟಲ್ಲಿ 75 ಲ್ಯಾಕ್ಸ್ ಬಜೆಟಲ್ಲಿ ನೀವು ಮನೆ ತೊಗೋಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ಖಂಡಿತವಾಗ್ಲಿ ಈ ಪ್ರಾಪರ್ಟಿನ ನೀವು ನೋಡ್ಬೋದು. ಸೊ ಸೂಪರಾಗಿರ್ತಕ್ಕಂಥ ಪ್ರಾಪರ್ಟಿ, ಡೂಪ್ಲೆಕ್ಸ್ ಮನೆ, ಕಾರ್ನರ್ ಹೌಸು, ತುಂಬ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಸೂಪರಾಗಿ ಮನೆ ಇದೆ ನೋಡಿ. ಲೇಔಟ್ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಕಂಪ್ಲೀಟಾಗಿ ಮನೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪಂಚಾಯತ್ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ, ಈ ಖಾತಾ ಪ್ರಾಪರ್ಟಿ ಅಂತ ಹೇಳ್ಬೋದು. ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಈ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಕಾಲ್ ಮಾಡಿ ದಯವಿಟ್ಟು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೂಪರ್ ಡೂಪರ್ ಇರತಕ್ಕಂಥ ಪ್ರಾಪರ್ಟಿ, ಮಿಡಲ್ ಕ್ಲಾಸ್ ಬಜೆಟ್ ಪ್ರಾಪರ್ಟಿ. ಆ್ಯಕ್ಚುಲಿ ಕೆಳಗಡೆಯಿಂದನೇ ಡೂಪ್ಲೆಕ್ಸ್ ಮಾಡಿದ್ದಾರೆ ಇವರು. ಸೊ ಕಾರ್ ಪಾರ್ಕಿಂಗ್ ಇದೆ. ಸೊ ನಿಮಗೆ ಕಂಪ್ಲೀಟ್ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಸೊ ನಾನು ಇವಾಗ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಗೇಟ್ ನಿಮಗೆ ಎಲಿವೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಪ್ರಾಪರ್ಟಿ, ಕಂಪ್ಲೀಟ್ 80% ಕಂಪ್ಲೀಟ್ ಆಗಿದೆ. ಟೈಲ್ಸ್ ವರ್ಕ್ ನಡೀತಾ ಇದೆ ಆ್ಯಕ್ಚುಲಾಗಿ. ಸೊ ನಾನು ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದರೂ ಫ್ರೀ ಬುಕ್ಕಿಂಗ್ ಆಪ್ಷನ್ ಇತ್ತು ಅಂದರೆ ಇವಾಗಲೇ ಕೂಡ ನೆಗೋಷಿಯೇಟ್ ಮಾಡ್ಬೋದು ನೀವು ನೋಡಿ. ಇಲ್ಲೊಂದಷ್ಟು ಗೇಟ್ ಎಂಟ್ರಿ ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಕಾರ್ ಪಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಕಾರ್ ಪಾರ್ಕಿಂಗ್ ನೋಡಿ ಈ ಥರ ಇದೆ. ಆರಾಮಾಗಿ ಒಂದು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಒಂದೆರಡು 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಇದು ಸಂಪ್ ಆ್ಯಕ್ಚುಲಿ 12,000 ಲೀಟರ್ ಸಂಪ್ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್. ಸೊ ಕಾರ್ ಪಾರ್ಕಿಂಗ್ ಪಕ್ಕದಲ್ಲಿ ನೀವು ಲೆಫ್ಟಿಗೆ ಎಂಟ್ರಿ ಆದರೆ ನಿಮಗೆ ಸೊ ಇದೇ ಮೈನ್ ಎಂಟ್ರಿ ಆ್ಯಕ್ಚುಲಿ, ಈಸ್ಟ್ ಫೇಸ್ ಮೈನ್ ಡೋರ್ ಆ್ಯಕ್ಚುಲಿ. ಸೊ ಈಸ್ಟ್ ಫೇಸ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿ ಇದು ಲಿವಿಂಗ್ ಸ್ಪೇಸ್ ಆ್ಯಕ್ಚುಲಾಗಿ. ನಾನು ಇವಾಗ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಗ್ರೌಂಡಿಂದನೇ ಇರೋ ಡೂಪ್ಲೆಕ್ಸ್ನ ಮಾಡಿದ್ದಾರೆ. ಸೊ ಇಲ್ಲಿ ಕಾಮನ್ ಆಗಿ ನಿಮಗೆ ವಿಶಾಲವಾದ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಹಾಲಲ್ಲಿ, ಹಾಗಾಗಿ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಇದು ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಸೊ ನೋಡಿ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಎಂಟ್ರಿಯಿಂದ ಈ ಥರ ಮತ್ತೊಂದು ಆ್ಯಂಗಲಲ್ಲಿ ಇನ್ನೂ ಒಂದಷ್ಟು ಫಾಲ್ ಸೀಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ವರ್ಕ್ ನಡೀತಾ ಇದೆ ನೋಡಿ. ನಾನು ಇವಾಗ ಲಿವಿಂಗ್ ಸ್ಪೇಸಿಂದ ನಾನು ನಿಮಗೆ ಡೈನಿಂಗಲ್ಲಿ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಇದು ಕಿಚನ್ ಅಂತ ಹೇಳ್ಬೋದು. ಈಸ್ಟ್ ಫೇಸ್ಗೆ ಕಿಚನ್ ಕೂಡ ಮಾಡಿದ್ದಾರೆ. ಕೆಲಸಗಳು ನಡೀತಾ ಇದೆ ಆಲ್ಮೋಸ್ಟ್ ನಿಮಗೆ. ಸೊ ಇಲ್ಲಿ ಯುಟಿಲಿಟಿ ಕೂಡ ಇದೆ ನಿಮಗೆ. ಸೊ ಕಿಚನ್ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊರಗಡೆ ಹೋದರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಒಂದಷ್ಟು ನಿಮಗೆ ಅಲ್ಲಿ ಸಿಂಕ್ ಕೂಡ ಕೊಡ್ತಾರೆ, ಹ್ಯಾಂಡ್ ವಾಶ್ ಕೂಡ ಕೊಡ್ತಾರೆ. ಸೊ ಯುಟಿಲಿಟಿ ಸ್ಪೇಸ್ ಇದೆ. ಇದು ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ನಿಮಗೆ. ಸೊ ಡೈನಿಂಗ್ ಹಾಲಲ್ಲಿ ಉತ್ತಮವಾದ ವೆಂಟಿಲೇಷನ್ಗೆ ದೊಡ್ಡದಾದ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಡೈನಿಂಗ್ ಹಾಲ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಆ್ಯಂಗಲಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಲಿವಿಂಗ್ ಸ್ಪೇಸು, ಪೂಜಾ ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪೂಜಾ ರೂಮ್ ಆ್ಯಕ್ಚುಲಾಗಿ. ಕೆಲಸಗಳು ನಡೀತಾ ಇದೆ. ನಾನು ಮೊದಲೇ ಹೇಳ್ದಂಗೆ 80% ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಟೈಲ್ಸ್ ವರ್ಕ್ ನಡೀತಾ ಇದೆ. ಇನ್ನೇನು 1.5 ಮಂತ್ ಅಥವಾ 2 ಮಂತ್ಸ್ ಈ ಕಂಪ್ಲೀಟ್ ಬಿಲ್ಡಿಂಗನ್ನು ಫಿನಿಶ್ ಮಾಡ್ತಾರೆ. ಸೊ ನಾನು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಗಾಳಿ ಬೆಳಕಿಗೆ ತುಂಬ ಏನು ಕೊಡ್ತಾ ಇಲ್ಲ, ಬಿಕಾಸ್ ಆಫ್ ಕಾರ್ನರ್ ಹೌಸ್ ಅಂತ ಹೇಳ್ಬೋದು. ಮತ್ತು ಈಸ್ಟ್ ಫೇಸ್ ಆದ್ದರಿಂದ ಸಾಕಷ್ಟು ವೆಂಟಿಲೇಷನ್ಗೆ ಇಲ್ಲಿ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು. ಸೊ ನಾನು ಇವಾಗ ಫಸ್ಟ್ ಫ್ಲೋರಲ್ಲಿ ನಿಮಗೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 2 ಬೆಡ್ರೂಮ್ ಸಿಗುತ್ತೆ. ನನಗೆ ಬೆಡ್ರೂಮ್ ನಂಬರ್ 1 ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಎಷ್ಟು ವಿಶಾಲವಾದ ಬೆಡ್ರೂಮ್ ಅಂತ ಹೇಳ್ಬೋದು. ಸಾಕಷ್ಟು ವಿಶಾಲವಾದ ವಿಂಡೋ ಕೂಡ ಕೊಟ್ಟಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಅಂತ ಕೂಡ ಹೇಳ್ಬೋದು. ವೆಟ್ರಿಫೈಡ್ ಟೈಲ್ಸಿಂದ ಇವರು ಕಂಪ್ಲೀಟನ್ನು ಮಾಡಿದ್ದಾರೆ. ಸೊ ಕಾಮನ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಈ ರೂಮ್ಗೆ. ಸೊ ನೋಡ್ಬೋದು ಕಂಪ್ಲೀಟ್ ನಿಮಗೆ 4x2 ಟೈಲ್ಸನ್ನು ಹಾಕಿದ್ದಾರೆ. ಎಂಡ್ ಟು ಎಂಡ್ ಟೈಲ್ಸನ್ನು ಕೂಡ ಹಾಕಿದ್ದಾರೆ. ವಿಶಾಲವಾದ ರೂಮ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಎಲ್ಲ ಆ್ಯಂಗಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಾಲ್ ಸೀಲಿಂಗ್ ಮಾಡಿಲ್ಲ, ಒಂದಷ್ಟು ಕೆಲಸಗಳಿಂದ ಪೆಂಡಿಂಗ್ ಇದೆ. ಸೊ ಫ್ರೀ ಬುಕ್ಕಿಂಗ್ ನೀವೇನಾದರೂ ಮಾಡೋದಾದರೆ ನೀವು ಕಾಲ್ ಮಾಡ್ಬೋದು. ಒಂದಷ್ಟು ನೆಗೋಷಿಯೇಟ್ ಮಾಡಲಿಕ್ಕೆ ಆಪ್ಷನ್ ಇದೆ. ನೀವು ಬಾಲ್ಕನಿ ನೋಡ್ತಾ ಇದ್ದೀರಾ ನೋಡಿ. ಸೊ ಹೊರಗಡೆ ಬಾಲ್ಕನಿ, ಇಲ್ಲೂ ಕೂಡ 4x2 ವೆಟ್ರಿಫೈಡ್ ಟೈಲ್ಸ್ನ ಇವರು ಡಿಸೈನ್ ಮಾಡಿದ್ದಾರೆ. ಎದುರುಗಡೆ ತುಂಬ ಗ್ರೀನರಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಪೀಸ್ಫುಲ್ಲಾಗಿ ನಾನು ಇರಬೇಕು ಅಂತ ನೀವು ಇಷ್ಟಪಟ್ಟರೆ ಸೊ ಈ ಮನೆಯನ್ನು ನೀವು ಚೂಸ್ ಮಾಡ್ಬೋದು. ನಿಮಗೆ ಫ್ರೆಂಡ್ಲಿ ಬಜೆಟ್ ಆಗಿದೆ, ಮಿಡಲ್ ಕ್ಲಾಸ್ ಬಜೆಟಲ್ಲಿದೆ. ಸೊ ನಿಯರ್ ಬೈ ಬೆಂಗಳೂರಲ್ಲಿ ನಾನು ಮನೆ ತೊಗೊಳ್ಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಸೊ ಮತ್ತೊಮ್ಮೆ ನಾನು ನಿಮಗೆ ಬೆಡ್ರೂಮ್ 1 ಹೊರಗಡೆ ಹೋಗ್ತಾ ಇದ್ದೀನಿ. ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ ಲಿವಿಂಗ್ ಸ್ಪೇಸ್ ಕೂಡ ಸಿಗುತ್ತೆ. ಮತ್ತೊಂದು ಇವಾಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಯುಟಿಲಿಟಿ ಕೂಡ ಇದೆ. ಇದು ಬಾಲ್ಕನ್ನೇ ಕೂಡ ಇದೆ. ಸಾಕಷ್ಟು ವಿಶಾಲವಾದ ರೂಮ್ ಅಂತ ಕೂಡ ಹೇಳ್ಬೋದು. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನಾನು ಹೇಳ್ದಂಗೆ ವೆಟ್ರಿಫೈಡ್ ಟೈಲ್ಸನ್ನು ಕೂಡ ಈ ಫ್ಲೋರ್ಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಅಟ್ಯಾಚ್ ಬಾತ್ರೂಮ್ ಆ್ಯಕ್ಚುಲಾಗಿ. ಸೊ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು ನೀವು. 4x2 ನಿಮಗೆ ಕಂಪ್ಲೀಟ್
ಎಂಡ್ ಟು ಎಂಡ್ ಟೈಲ್ಸಿಂದ ಡಿಸೈನ್ ಮಾಡಿದ್ದಾರೆ. ಸೊ ಈಗ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ, ಸಾಕಷ್ಟು ವೆಂಟಿಲೇಷನ್ ಇದೆ. ಇಲ್ಲೂ ಕೂಡ ವಿಶಾಲವಾದ ಒಂದು ಬಾಲ್ಕನಿ ಇದೆ. ಸೊ ಆ ಬೆಡ್ರೂಮ್ ಕೂಡ ನಿಮಗೆ ಬಾಲ್ಕನಿ ಇದೆ, ಇಲ್ಲೂ ಕೂಡ ಬಾಲ್ಕನಿ ಇದೆ. ಸೊ ಬಾಲ್ಕನಿ ರಿಫ್ರೆಶ್ಮೆಂಟ್ ಸಖತ್ತಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಪ್ರಾಪರ್ಟಿ ಒಂಥರ ನಿಮಗೆ ವಿಲೇಜ್ ಆದರೂ ಕೂಡ ಸಾಕಷ್ಟು ಗ್ರೀನರಿ ಆಗಿದೆ, ಸಾಕಷ್ಟು ಹಸಿರು ವಾತಾವರಣದಿಂದ ಕೂಡಿದೆ. ಆ್ಯಕ್ಚುಲಾಗಿ ಒಳ್ಳೆ ಗಾಳಿ ವಾತಾವರಣ ನಿಮ್ಗೆ ಸಿಕ್ಕುತ್ತೆ. ಮತ್ತು ಇವೆಲ್ಲ ಫ್ಯೂಚರಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಕ್ಕಂಥ ಏರಿಯಾ. BBMPಗೆ ಜಸ್ಟ್ ನಿಮಗೆ 7 ಕಿಲೋಮೀಟರ್ ಮಾತ್ರ, ಅಂದರೆ ವಿದ್ಯಾರಣ್ಯಪುರ BBMP ಲಿಮಿಟ್ಸು, ಲಕ್ಷ್ಮೀಪುರ BBMP ಲಿಮಿಟ್ಸು, ಅಲ್ಲಿಂದ ಜಸ್ಟ್ 6 ಕಿಲೋಮೀಟರ್ ನಿಮಗೆ ಶಿವಕೋಟೆ ಅಂತ ಊರು ಬರುತ್ತೆ. ಸೊ ಶಿವಕೋಟೆ ನಿಯರ್ ಬೈ ಪ್ರಾಪರ್ಟಿ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ಲಿ ನಿಮಗೆ ಈ ಖಾತಾ ಅಂತ ಹೇಳ್ಬೋದು, ಬ್ಯಾಂಕ್ ಲೋನ್ ನಾನೇ ಮಾಡಿಕೊಡ್ತೀನಿ ನಿಮಗೆ. ಸೊ ನೀವೇನಾದರೂ 75 lakhs ಬಜೆಟಲ್ಲಿ ನೀವು ಮನೆ ನೋಡ್ತಾ ಇದ್ದೀರಾ, ಒಂದು ಮಿಡಲ್ ಕ್ಲಾಸ್ ಬಜೆಟಲ್ಲಿ ಮನೆ ನೋಡ್ತಾ ಇದ್ದೀರಾ ಅಂತಂದರೆ ಸೊ ದಯವಿಟ್ಟು ಈ ಮನೆನ ವಿಸಿಟ್ ಮಾಡಿ. ಕೆಳಗಡೆ ಡೂಪ್ಲೆಕ್ಸ್ ಅಂದರೆ ಕಾರ್ ಪಾರ್ಕಿಂಗ್ ಇದೆ ನಿಮಗೆ. ನೋಡಿ 3rd ಫ್ಲೋರಲ್ಲಿ ಆಲ್ರೆಡಿ ನಿಮಗೆ ಇಲ್ಲೊಂದು ಕೂಡ ಅಟ್ಯಾಚ್ ಬಾತ್ರೂಮ್ ಮತ್ತು ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ವಿಶಾಲವಾದ ರೂಮ್ ಅಂತ ಹೇಳ್ಬೋದು. ಟೋಟಲ್ ನಿಮಗೆ 3 BHK ಮನೆ ಬರುತ್ತೆ. ಇದು ನಾನು ತೋರಿಸ್ತಾ ನಿಮಗೆ ಬಾತ್ರೂಮ್ ಆ್ಯಕ್ಚುಲಾಗಿ. ಸೊ ಇದು 3 BHK ಹೌಸ್. ಆ್ಯಕ್ಚುಲಿ ಕೆಳಗಡೆಯಿಂದ ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೊ 800 ಅಡಿ ಸ್ಕ್ವೇರ್ ಫೀಟಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ, 2040 ಪ್ರಾಪರ್ಟಿ. ಇಲ್ಲೂ ಕೂಡ ಒಂದು ಬಾಲ್ಕನಿ ಕೂಡ ಇದೆ. ಟೋಟಲ್ ನಿಮಗೆ 3 ಬಾಲ್ಕನಿ ಇದೆ, 3 ರೂಮ್ಸ್ ಇದೆ. ತುಂಬ ವಿಶಾಲವಾಗಿ ನೀವೇನಾದರೂ ಒಂದು ಸಿಂಪಲ್ ಫ್ಯಾಮಿಲಿ, ಒಂದು 4ರಿಂದ 5 ಜನ ಇದ್ದೀರಾ ಅಂತಂದರೆ, 6 ಜನ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಬಜೆಟಿನ ಮನೆ. ಆ್ಯಕ್ಚುಲಾಗಿ 5 minutes ಒಂದು BMTC ಬಸ್ಸಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಟುವರ್ಡ್ಸ್ ನಿಮಗೆ ಹೆಸರುಘಟ್ಟ, ತುಮಕೂರು ರೋಡ್ಗೆ ರೀಚ್ ಆಗುತ್ತೆ. ಆ್ಯಕ್ಚುಲಾಗಿ ನಿಮಗೆ ತುಮಕೂರು ರೋಡ್ ಇರ್ಬೋದು, ಹೆಸರುಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಟುವರ್ಡ್ಸ್ ವಿದ್ಯಾರಣ್ಯಪುರ ಇರ್ಬೋದು, ಯಲಹಂಕ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಆಲ್ಮೋಸ್ಟ್ ನಿಮಗೆ ನಿಯರ್ ಬೈ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಜಸ್ಟ್ 45 minutesಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಒಂದು ಪ್ರಾಪರ್ಟಿಯಿಂದ ನೀವು ರೀಚ್ ಆಗ್ಬೋದು. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ತುಂಬ ದೂರ ಆಗಲಿಕ್ಕಿಲ್ಲ. ಸೊ ನಾನು ಇವಾಗ ಕಂಪ್ಲೀಟ್ಲಿ ಟಾಪ್ ಫ್ಲೋರಿಗೆ ಬಂದಿದ್ದೀನಿ ನಾನು ನಿಮಗೆ. ಇಲ್ಲಿ ಒಂದಷ್ಟು ನಿಮಗೆ ಟೆರೆಸ್ ಮೇಲೆ ಬಂದರೆ ಒಂದಷ್ಟು ಟೈಲ್ಸ್ ವರ್ಕ್ ಎಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಪಾರ್ಕಿಂಗ್ ಇನ್ ಟೆರೆಸ್ ಮೇಲೆ ಕಂಪ್ಲೀಟಾಗಿ ನಿಮಗೆ ಟೈಲ್ಸನ್ನು ಕೂಡ ಕವರ್ ಮಾಡ್ತಾಯಿದ್ದಾರೆ, ಮತ್ತು ಮೇಲ್ಗಡೆ ಶೀಟನ್ನು ಕೂಡ ಕವರ್ ಮಾಡ್ತಾಯಿದ್ದಾರೆ. ನೋಡಿ ಪ್ರಾಪರ್ಟಿ ಈ ಥರ ಇದೆ. ನೋಡಿ ನೀವು ಕಂಪ್ಲೀಟಾಗಿ ಎಲ್ಲ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ ಎಲ್ಲ ಕಂಪ್ಲೀಟಾಗಿ ಮನೆ ಕಟ್ತಾ ಇದ್ದಾರೆ. ಸುತ್ತಮುತ್ತ ಜಮೀನುಗಳಿದೆ, ಒಂದಷ್ಟು ಗ್ರೀನರಿ ನೀವು ನೋಡ್ಬೋದು, ಮತ್ತು ವೆಜಿಟೇಬಲ್ಸು ಫ್ರೆಶ್ ಆಗಿ ನಿಮ್ಗೆ ಅಲ್ಲೇ ಸಿಗುತ್ತೆ. ಒಂದಷ್ಟು ತರಕಾರಿಗಳು ನಿಮಗೆ ಈಸಿಯಾಗಿ ಅವೈಲೇಬಲ್ ಇದೆ. ಮತ್ತು ಆಲ್ರೆಡಿ ಸಿಟಿ ಕಾಂಟ್ಯಾಕ್ಟ್ಸ್ ಇರ್ತಕ್ಕಂಥ ಏರಿಯಾ ನಿಯರ್ ಬೈ ನಿಮಗೆ BDL ಡೆವಲಪ್ಮೆಂಟ್ ಆಗ್ತಾ ಇದೆ. ನೋಡಿ ನಾನು ಇವಾಗ ಕಂಪ್ಲೀಟ್ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಇದು ರೈಟ್ ಸೈಡಲ್ಲಿ ನಿಮಗೆ ಟೆರೆಸ್ ಮೇಲೆ ಹೋಗಲಿಕ್ಕೆ ಒಂದಷ್ಟು ಸ್ಟೆಪ್ನ ಕೂಡ ಕೊಟ್ಟಿದ್ದಾರೆ MS ಮೆಟೀರಿಯಲ್ಲಿ. ಸೊ ಕಂಪ್ಲೀಟ್ ನೀವು ಒಂಥರ ಮೇಲ್ಗಡೆ ಹೋದರೆ ರಿಫ್ರೆಶ್ಮೆಂಟಿಗೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಇವತ್ತಿನ ದಿನ BBMP ಲಿಮಿಟ್ಸಲ್ಲಿ ನಿಮಗೆ ಬಿಲೋ 1 crore ನಿಮ್ಗೆ ಖಂಡಿತ ಪ್ರಾಪರ್ಟಿ ಸಿಗೋಲ್ಲ. 75 lakhsಲ್ಲಿ ನೀವೇನಾದರೂ ಮತ್ತಿಕೆರೆಯಲ್ಲಿ ವಾಸ ಮಾಡ್ತಾಯಿದ್ರೆ, ಯಶವಂತಪುರಲ್ಲಿ ವಾಸ ಮಾಡ್ತಾಯಿದ್ರೆ, ವಿದ್ಯಾರಣ್ಯಪುರಲ್ಲಿ ವಾಸ ಮಾಡ್ತಾಯಿದ್ರೆ, ಸೊ ಈ ಪ್ರಾಪರ್ಟಿನ ಖಂಡಿತವಾಗಿ ಬೈ ಮಾಡ್ಬೋದು. ಅಥವಾ ಬೆಂಗಳೂರಲ್ಲಿ ನಾನು ಎಲ್ಲೇ ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಪರವಾಗಿಲ್ಲ, ನನಗೆ ಪ್ರಾಪರ್ಟಿ ಸ್ವಲ್ಪ ಅಫೋರ್ಡಬಲ್ ಆಗಿದ್ದರೆ ಪರವಾಗಿಲ್ಲ, 75 lakhs ನಾನು ನೋಡ್ತಾ ಇದ್ದೀನಿ ನನ್ನ ಮನೆಗೆ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನಿಮಗೆ ಶಿವಾಜಿನಗರ, ಮೆಜೆಸ್ಟಿಕ್ಕು, ಯಶವಂತಪುರ ಇವು ನಿಮಗೆ ಆಲ್ಮೋಸ್ಟ್ ಒಂದು 3/4 ಗಂಟೆಯಲ್ಲಿ ನೀವು ರೀಚ್ ಆಗ್ಬೋದು. ಸೊ ಅಷ್ಟು ನಿಮಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ದಯವಿಟ್ಟು ಈ ಪ್ರಾಪರ್ಟಿನ ನೀವು ಆರಾಮಾಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಟ್ಯಾಂಕ್ ರೂಮ್ ತೋರಿಸ್ತಾ ಇದ್ದೀನಿ. 1000 liters ಟ್ಯಾಂಕ್ ರೂಮ್ ಇದೆ. ನೋಡಿ ಸುತ್ತಮುತ್ತ ನಾನು ನಿಮಗೆ ಕಂಪ್ಲೀಟಾಗಿ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಶಿವಕೋಟೆ ನಿಯರ್ ಬೈ ಊರು ಆ್ಯಕ್ಚುಲಿ ಇದು. ಸೊ ಇಲ್ಲಿ ಈ ಪ್ರಾಪರ್ಟಿ ಇದೆ. ಸೊ ಬನ್ನಿ ಕಂಪ್ಲೀಟಾಗಿ ನಾನು ನಿಮ್ಗೆ ಲೋನ್ ಮಾಡಿಕೊಡ್ತೀನಿ, ವಿಸಿಟ್ ಮಾಡಿ.